ಕನ್ನಡದ ಕಂಟೆಂಟ್ ಕ್ರಿಯೇಟರ್ಗಳಲ್ಲೇ ಬೆಸ್ಟ್ ಮೋಟಿವೇಶನ್ ಕೊಡೋ ಕಂಟೆಂಟ್ ಕ್ರಿಯೇಟರ್ ಆದ ಕಾರ್ಪೊರೇಟ್ ಕನ್ನಡಿಗ. ಇವರ ಯೂಟ್ಯೂಬ್ ಆದಾಯ ಎಷ್ಟು ಮತ್ತು ಇವರಿಗಿರೋ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಸ್ಗಳು ಎಷ್ಟು, ಹಾಗೆಯೇ ಎಷ್ಟು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಮತ್ತು ಇವರಿಗೆ ಬಂದಿರುವ ಚಾನಲ್ಗೆ ಟೋಟಲ್ ವ್ಯೂಸ್ಗಳು ಎಷ್ಟು, ಎಲ್ಲವನ್ನ ತಿಳ್ಕೊಬರೋಣ ಬನ್ನಿ ಗೈಸ್. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ನ ಮಾಡಿಲ್ವೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆಯೇ ಈ ವಿಡಿಯೋ ನೋಡೋಕ್ಕಿಂತ ಮೊದಲೇ ನಮ್ಮ ಒಂದು ಚಾನಲ್ಗೆ ಲೈಕ್ ಮಾಡಿಕೊಂಡು ವಿಡಿಯೋ ನೋಡ್ರಿ ಅಂತ ಹೇಳ್ತೀನಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಯೂಟ್ಯೂಬರ್ಸ್ ಸಬ್ಸ್ಕ್ರೈಬರ್ಸ್ಗಳು ಬಂದ್ಬಿಟ್ಟು 44.2K ಸಬ್ಸ್ಕ್ರೈಬರ್ಸ್ಗಳು ಇದ್ದಾರೆ ಇವರ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ. ಇದುವರೆಗೂ ಎಷ್ಟು ವಿಡಿಯೋಸ್ಗಳನ್ನ ಹಾಕಿದ್ದಾರೆ ಅಂತ ಅಂದರೆ 217 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಅದಕ್ಕೆ ಬಂದಿರುವ ಟೋಟಲ್ ವ್ಯೂಸ್ಗಳು ಬಂದ್ಬಿಟ್ಟು 7,83,407 ವ್ಯೂಸ್ಗಳು ಬಂದಿದ್ದಾವೆ ಗಾಯ್ಸ್. ಇವರು ಇದುವರೆಗೂ ಅಪ್ಲೋಡ್ ಮಾಡಿರುವ 217 ವಿಡಿಯೋಸ್ಗಳಲ್ಲಿ ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋಸ್ಗಳು ಬಂದ್ಬಿಟ್ಟು 40 ಇದ್ದಾವೆ. ಹಾಗೆಯೇ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ಗಳು ಬಂದ್ಬಿಟ್ಟು 117 ಇದ್ದಾವೆ. ಇವರ 40 ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋಸ್ಗಳಿಗೆ 80K ಅಂದರೆ 80,000 ವೀಕ್ಷಣೆಗಳು ಸಿಕ್ಕಿದ್ದಾವೆ. ಹಾಗೆಯೇ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ಗಳಿಗೆ 177 ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ಗಳಿಗೆ ಇವರಿಗೆ ಬಂದಿರುವ ವೀಕ್ಷಣೆಗಳು ಬಂದ್ಬಿಟ್ಟು 7 ಲಕ್ಷ ವೀಕ್ಷಣೆಗಳು ಸಿಕ್ಕಿದ್ದಾವೆ ಗೈಸ್. ವಿಡಿಯೋ ಟೈಪ್ ಬಂದ್ಬಿಟ್ಟು ಅಂದರೆ ಇವರ ಆ ವಿಡಿಯೋನ ಟೈಪ್ ಅಂದರೆ ಯಾವ ಥರ ವಿಡಿಯೋಸ್ಗಳನ್ನ ಮಾಡ್ತಾರೆ ಅಂತ ಬಂದ್ಬಿಟ್ಟು ಲರ್ನಿಂಗ್ ಮತ್ತು ಮೋಟಿವೇಶನ್ ವಿಡಿಯೋಸ್ಗಳನ್ನ ಮಾಡ್ತಾರೆ. ಆದ್ದರಿಂದ ಇವರ ಒಂದು ಯೂಟ್ಯೂಬ್ ಚಾನಲ್ಗೆ ಏನಿಲ್ಲ ಅಂತ ಅಂದ್ರೂ 70,000ದಿಂದ 2 ಲಕ್ಷದವರೆಗೂ ಕೂಡ ಯೂಟ್ಯೂಬ್ ಅರ್ನಿಂಗ್ಸ್ ಮಾಡುತ್ತೆ. ಅದಕ್ಕಿಂತ ಮೊದಲು ಇವರ ವಿಡಿಯೋ ಲೆಂತ್ಗಳು ಬಂದ್ಬಿಟ್ಟು 10 ನಿಮಿಷದವರೆಗೂ ಇದೆ ಗೈಸ್. 10 ನಿಮಿಷದ ವಿಡಿಯೋ ಲೆಂತು ಏನಿಲ್ಲ ಅಂತ ಅಂದ್ರೂ ಇವರ ಒಂದು ಲೆಂತ್ ಮೇಲೆ ಬಂತ ಅಂದರೆ ಇವ್ರಿಗೆ ಕಡಿಮೆನೇ ಸಿಕ್ಕಿರುತ್ತೆ. ಒಂದು 70,000 ಅಂತ ಅವರೇಜ್ ಇಟ್ಕೊಂಡ್ರು ಅಂದರೆ ಅಂದಾಜಾಗಿ ಇಟ್ಕೊಂಡ್ರು ಕೂಡ ದಿಸ್ ಚಾನಲ್ಲು 70 ಲಕ್ಷ ವ್ಯೂಸ್ಗೆ 7 ಲಕ್ಷ ವ್ಯೂಸ್ಗೆ ಅವರೇಜ್ 50K ಅರ್ನ್ ಮಾಡಿದೆ ಗೈಸ್. ಅಂದರೆ 50,000 ಅರ್ನ್ ಮಾಡಿದೆ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಗಳಲ್ಲಿ. ಇಲ್ಲಿ ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋಗಳನ್ನ ಒಂದು ಅರ್ನಿಂಗ್ಸ್ನ ಕ್ಯಾಲ್ಕುಲೇಷನ್ ಮಾಡೋದಿಲ್ಲ, ಯಾಕಪ್ಪ ಅಂದರೆ ಅದಕ್ಕೆ ಬರೋದಿಲ್ಲ. 80K ವ್ಯೂಸ್ಗೆ ಅರ್ನಿಂಗ್ಸು ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋದು ಸ್ಟಾರ್ಟ್ ಆಗೋದೇ 10 ಮಿಲಿಯನ್ ದಾಟಾದ್ಮೇಲೆ. ಇವ್ರಿಗೇನು 10 ಮಿಲಿಯನ್ ದಾಟಿಲ್ದಿರೋದ್ರಿಂದ 80Kದು ಅದು ಅರ್ನಿಂಗ್ಸ್ಗೆ ಬರೋದಿಲ್ಲ ಗೈಸ್. ಓಕೆ ಗೈಸ್, ಇವರ ಒಂದು ಚಾನಲ್ನ ಅಂದರೆ ಆಡ್ ರೆವೆನ್ಯೂ ಪ್ರಕಾರ ಇವರ ಒಂದು ಲಾಂಗ್ ಫಾರ್ಮ್ಯಾಟ್ ವಿಡಿಯೋಗೆ 50,000 ದುಡ್ಡು ಮಾಡಿದ್ದಾರೆ. ಹಾಗೆಯೇ ಲೈವ್ನ ನೋಡ್ಕೊಂಡು ಬರೋದಾದರೆ ಲೈವ್ ಸ್ಟ್ರೀಮ್ ಬಂದ್ಬಿಟ್ಟು 96 ಲೈವ್ ಸ್ಟ್ರೀಮ್ಗಳನ್ನ ಮಾಡಿದ್ದಾರೆ ಇದುವರೆಗೂ. ಅದರಲ್ಲಿ ಲೈವ್ ಡ್ಯೂರೇಷನ್ ಬಂದ್ಬಿಟ್ಟು ಅವರೇಜ್ 2 ಅವರ್ ಲೈವ್ನ ಮಾಡಿದ್ದಾರೆ ಡೈಲಿ. ಅಂದರೆ 96 ವಿಡಿಯೋನ ಅವರೇಜ್ 2 ಅವರ್ ಡೈಲಿ ಮಾಡಿದ್ದಾರೆ. ಅವರೇಜ್ ವ್ಯೂಸ್ ಬಂದ್ಬಿಟ್ಟು ಒಂದು ವಿಡಿಯೋಗೆ 1K ಅಂತ ಇಡೋಣ. ಅವರೇಜ್ ಜಾಸ್ತಿ ಇರುತ್ತೆ, 2K ಇರುತ್ತೆ, 3K ಇರುತ್ತೆ, ಒಂದೊಂದು 500 ಇರುತ್ತೆ, 400 ಇರುತ್ತೆ. ಹಾಗಾಗಿ ಅವರೇಜ್ ತೆಗೆದುಬಿಟ್ಟು 1K ಅಂತ ಇಟ್ಟರು. ಒಂದು ಲೈವ್ ರೆವಿನ್ಯೂ ಬಂದ್ಬಿಟ್ಟು ಇವ್ರಿಗೆ 500 ರೂಪೀಸ್ ಅಂತ ಮಂತ್ಲಿ ಇಟ್ರು. 500 ರೂಪೀಸ್ ಅಂತ ಇಟ್ರು ಲೈವ್ ಅರ್ನಿಂಗ್ಸ್ ಎಷ್ಟಾಗುತ್ತೆ ಗೊತ್ತಾ? 500 × 96 48,000ಗಳು ಇವರು ಲೈವ್ ಸ್ಟ್ರೀಮ್ಸ್ನಲ್ಲಿ ದುಡಿದಿದ್ದಾರೆ ಅಂತ ಅಂದಾಜಾಗಿ ಹೇಳ್ಬೋದು ಗೈಸ್. ಟೋಟಲ್ ಯೂಟ್ಯೂಬ್ ಅರ್ನಿಂಗ್ಸ್ ಅಂದಾಜು 1 ಲ್ಯಾಕು. ಅದಕ್ಕಿಂತ ಜಾಸ್ತಿನೇ ಇರ್ಬೋದು, ಕಡಿಮೆನೇ ಇರ್ಬೋದು. ಅದು ಆ್ಯಡ್ಸೆನ್ಸ್ ರೆವಿನ್ಯೂ ಮೇಲೆ ಡಿಸೈಡ್ ಆಗುತ್ತೆ ಗೈಸ್. ಓಕೆ ಗೈಸ್, ನೀವು ಇದುವರೆಗೂ ನೋಡಿದ್ರಿ ಕಾರ್ಪೊರೇಟ್ ಕನ್ನಡಿಗರ ಅವರ ಒಂದು ಯೂಟ್ಯೂಬ್ ಅಂದಾಜು ರೆವಿನ್ಯೂ ಬಗ್ಗೆ. ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ನಮ್ಮ ಚಾನಲ್ನಲ್ಲಿ ತುಂಬಾ ಕಡಿಮೆ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಂಡು ವಿಡಿಯೋನ ಎಂಡ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಯಾರ ಜೊತೆ ಬರಬೇಕು ಅಂತ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ಈ ಒಂದು ಕಾರ್ಪೊರೇಟ್ ಕನ್ನಡಿಗರ ಅವರ ಬಗ್ಗೆ ಇನ್ನೂ ಹೇಳೋದಾದರೆ ಬೇಜಾನಿದೆ. ಇವ್ರು ಬಂದುಬಿಟ್ಟು ಒಂದು ಒಳ್ಳೆ ಎಂಪ್ಲಾಯ್ ಆಗಿದ್ದರು, ಅಂದರೆ ಸಾಫ್ಟ್ವೇರ್ ಕಂಪ್ನಿ ಎಂಪ್ಲಾಯ್ ಆಗಿದ್ದರು. ಬಟ್ ಈಗ ಅದನ್ನು ಬಿಟ್ಟು ಪೂರಾ ಕಂಟೆಂಟ್ ಕ್ರಿಯೇಟರ್ನೇ ಲೆಫ್ಟ್ ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂತ ಅಂದರೆ ಇವರಿಗೆ ಇನ್ನೊಬ್ಬರ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡೋದು ಇಷ್ಟ ಇರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇವರಿಗೆ ಕಂಟೆಂಟ್ ಕ್ರಿಯೇಟರ್ ಆಗೋದು ತುಂಬಾ ಇಷ್ಟ ಇತ್ತು ಗೈಸ್. ಹಾಗಾಗಿ ಇವರು ಒಂದು ಯೂಟ್ಯೂಬ್ ಚಾನಲ್ನ ತೆಗಿತಾರೆ, ಆಮೇಲೆ ಒಂದು ಇನ್ಸ್ಟಾಗ್ರಾಮ್ನ ತೆಗಿತಾರೆ. ಆ ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲರೂ ಕೂಡ ಇವ್ರನ್ನ ನೋಡಿರ್ತಾರೆ. ದ ಬೆಸ್ಟ್ ಇನ್ಸ್ಟಾಗ್ರಾಮ್ ಮೋಟಿವೇಟರ್ ಅಪ್ಪ ಅಂತಂದರೆ ಯಾರಪ್ಪ ಅಂತಂದರೆ ಅದು ಕಾರ್ಪೊರೇಟ್ ಕನ್ನಡಿಗನೇ ಆಗಿರ್ತಾರೆ ಗೈಸ್. ಇವರಿಗೆ 399K ಫಾಲೋವರ್ಸ್ ಇದ್ದಾರೆ. ಪ್ಲೀಸ್ ಫಾಲೋ ಮಾಡ್ತಾರೆ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.
ವಿಡಿಯೋ ಪೂರ್ತಿ ನೋಡ್ತೀರಾ ಅಂತ ಅನ್ಕೊಂತೀನಿ. ಓಕೆ ಗೈಸ್, ಬಾಯ್ ಬಾಯ್.